ಹಲೋ ವ್ಯೂಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ಧರ್ಮಸ್ಥಳಕ್ಕೆ ಹೇಗಾಯಿತು ನಮ್ಮದು ಟ್ರಿಪ್ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಆನ್ ದ ವೇ ಹೋಗ್ತಾ ನಾವು ಕಿಚ್ಚನಹಳ್ಳಿ ಮನೆ ಹತ್ರ ಸ್ಟಾಪ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ಗೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ನೀವು ಕಂಪಲ್ಸರಿ ಟ್ರೈ ಮಾಡಬೇಕಂತ ಹೇಳೋದು ನಾನು ಹಾಲ್ಬಾಯಿ, ರಾಗಿ ಹಾಲ್ಬಾಯಿ ಸಹ ಚೆನ್ನಾಗಿರುತ್ತೆ, ಅಕ್ಕಿ ಹಾಲ್ಬಾಯಿ ಸಹ ಚೆನ್ನಾಗಿರುತ್ತೆ. ಯಾರಾದರೂ ಆ ಕಡೆ ಟ್ರಾವೆಲ್ ಮಾಡ್ತಿದ್ರೆ ಅಂದರೆ ಖಂಡಿತ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಹೇಳಿ. ನೆಕ್ಸ್ಟ್ ನಾವು ನಮ್ಮ ಬ್ರೇಕ್ಫಾಸ್ಟ್ ಆದಮೇಲೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಧರ್ಮಸ್ಥಳದ ಇತಿಹಾಸ ಏನು, ಮಹಿಮೆ ಏನು ಅಂತ ಹೇಳಿಬಿಟ್ಟು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ನೇತ್ರಾವತಿ ನದಿಯ ದಡದಲ್ಲಿರುವುದೇ ಧರ್ಮಸ್ಥಳ. ಇದು ಒಂದು ಜನಪ್ರಿಯ ದೇವಾಲಯ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನವು ನಾಡಿನ ಮೂಲೆ ಮೂಲೆಗಳಿಂದ ಭಕ್ತಾದಿಗಳನ್ನು ಸೆಳೆಯುತ್ತದೆ. ಇದರ ಇತಿಹಾಸ: ಧರ್ಮಸ್ಥಳ ದೇವಾಲಯವು 8 ಶತಮಾನಗಳ ಹಿಂದೆ ಹುಟ್ಟಿಕೊಂಡಿತು. ದೈವಾಜ್ಞೆ ಪಡೆದ ಸ್ಥಳೀಯ ಮುಖ್ಯಸ್ಥ ಭೀಮಣ್ಣ ಪೇರ್ಗಡೆ ಅವರನ್ನು ಧರ್ಮಕ್ಕಾಗಿ ತಮ್ಮ ಜೀವನವನ್ನು ಅರ್ಪಿಸಲು ಪ್ರೇರೇಪಿಸಿದಾಗ ಪೇರ್ಗಡೆ ಕುಟುಂಬವು ಬೇರೆ ಮನೆಗೆ ಸ್ಥಳಾಂತರಗೊಂಡು ತಮ್ಮ ಮೂಲ ಮನೆ ನೇಲ್ಯಾಡಿ ಬೀಡನ್ನು ದೇವರುಗ ಪೂಜೆಗೆ ಸಮರ್ಪಿಸಿತು. ಹಾಗೆ ಇಲ್ಲಿರುವ ಶಿವಲಿಂಗವನ್ನು ಮಂಗಳೂರು ಬಳಿಯ ಕದ್ರಿಯಿಂದ ತರಿಸಲಾಯಿತು. ಶಿವಲಿಂಗದ ಸುತ್ತಲೂ ಮಂಜುನಾಥ ಸ್ವಾಮಿ ದೇವಾಲಯವನ್ನು ನಿರ್ಮಿಸಲಾಯಿತು. ಪೇರ್ಗಡೆ ಕುಟುಂಬದ ವಂಶಸ್ಥರು ಇಲ್ಲಿಯವರೆಗೆ ದೇವಾಲಯ ನಿರ್ವಹಣೆಯನ್ನು ನಡೆಸುತ್ತಿದ್ದಾರೆ. ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಪ್ರಸ್ತುತ ಧರ್ಮಾಧಿಕಾರಿಯಾಗಿದ್ದಾರೆ. ಧರ್ಮಸ್ಥಳದ ವಿಶೇಷತೆಗಳು: ಮಂಜುನಾಥ ಸ್ವಾಮಿ ದೇವಸ್ಥಾನ, ತುಲಾಭಾರ ಸೇವೆ, ಕೇಶಮುಂಡನ, ನೇತ್ರಾವತಿ ನದಿ, ಸಾಮೂಹಿಕ ವಿವಾಹಗಳು, ವಸ್ತು ಸಂಗ್ರಹಾಲಯ ಇವೆಷ್ಟನ್ನು ನಾವು ಅಲ್ಲಿ ನೋಡಬಹುದು. ಹಾಗೆ ಇಲ್ಲಿಗೆ ಹತ್ತಿರ ಆಗಿರುವಂಥ ಕುಕ್ಕೆ ಸುಬ್ರಹ್ಮಣ್ಯ, ಮೂಡುಬಿದ್ರಿ ಮತ್ತು ಮಂಗಳೂರು ಇಲ್ಲಿಗೆ ನಾವು ಭೇಟಿ ಸಹ ನೀಡಬಹುದು. ಸೊ ಧರ್ಮಸ್ಥಳ ಬೆಂಗಳೂರಿನಿಂದ 311 ಕಿಲೋಮೀಟರ್ ಮತ್ತು ಮಂಗಳೂರಿನಿಂದ 75 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಹಾಗೆ ಇಲ್ಲಿ ಉಳಿಯಲು ದೇವಾಲಯ ಆಡಳಿತ ಮಂಡಳಿ ಅತಿಥಿ ಗೃಹವನ್ನು ಸಹ ನಡೆಸುತ್ತಿದೆ. ಆನ್ಲೈನಲ್ಲೂ ನಾವು ಬೇರೆ ಕಡೆಯಿಂದ ಬುಕ್ ಮಾಡಬಹುದು. ಹಾಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸಹ ತುಂಬ ಚೆನ್ನಾಗಿದೆ, ನೀವು ಇಲ್ಲಿ ನೋಡ್ತಿದ್ದೀರಲ್ಲ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಆ ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡಬಹುದು. ಭೇಟಿ ಆಗೋದಕ್ಕೂ ಮುಂಚೆ ನೀವು ಒಂದ್ಸಲ ಅದನ್ನು ಚೆಕ್ ಮಾಡಿ ಆಮೇಲೆ ಭೇಟಿ ಆಗೋದು ಒಳ್ಳೆಯದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಒಳ್ಳೆ ಒಳ್ಳೆ ವ್ಲಾಗ್ಸ್ನ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.